ಕಲೆ ಮತ್ತು ವಾಸ್ತುಶಿಲ್ಪದಿಂದ ಇತಿಹಾಸವನ್ನ ಶ್ರೀಮಂತಗೊಳಿಸಿದ ಅಮರಶಿಲ್ಪಿ ಜಕಣಾಚಾರಿ ಅವರು ತಮ್ಮ ಕೈಚಳಕದ ಮೂಲಕ ಕೆತ್ತನೆ ಮಾಡಿದ ಶಿಲ್ಪ ಕೃತಿಗಳು ಎಂದು ಇಡೀ ವಿಶ್ವದ ಪ್ರವಾಸಿಗರ ಗಮನ ಸೆಳೆಯುತ್ತಿದ್ದು, ದೇಶದ ಅಭಿವೃದ್ಧಿಗೆ ವಿಶ್ವಕರ್ಮರ ಕೊಡುಗೆ ಅಪಾರ. ಕಲೆ ಮತ್ತು ವಾಸ್ತುಶಿಲ್ಪದಿಂದ ಇತಿಹಾಸವನ್ನ ಶ್ರೀಮಂತಗೊಳಿಸಿದರು ಎಂದು ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಹೇಳಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಕುಲ ಕಸುಬಿನಲ್ಲಿ ಸಾಧನೆ ಮಾಡಿದ ಮಹಿಳೆಯರು ಮತ್ತು ಶಿಲ್ಪಿಗಳನ್ನ ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಇಸಿಒ ಪದ್ಮಾವತಿ, ಆರ್ ಹನುಮಂತರೆಡ್ಡಿ, ಸಾಕ್ಷರತೆ ಶಿವಪ್ಪ, ಸುಕನ್ಯಾ, ವಿನಾಯಕ ಮೂರ್ತಿ, ವೀರಾಚಾರಿ, ಅಧ್ಯಕ್ಷ ಶ್ರೀನಿವಾಸ್ ಆಚಾರಿ ಮತ್ತು ಸಮುದಾಯದವರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಮೊದಲಿಗೆ ನಮ್ಮ ಪಕ್ಕದ ಜಿಲ್ಲೆ ತುಮಕೂರು ಸಮೀಪದಲ್ಲಿ ಗುಳೂರು ಅನ್ನುವಂತಹ ಸ್ಥಳ ಇದೆ. ಅದರ ಪಕ್ಕದಲ್ಲೇ ಕ್ರೀಡಾಪುರ ಅಥವಾ ಕ್ರೀಡಿಕಾಪುರಿ ಅನ್ನುವಂತಹ ಒಂದು ಊರಿದ್ದು ಈಗ ಅದು ಕೈದಳ ಅಂತ ಹೇಳಿ ಬದಲಾವಣೆ ಆಗಿದೆ. ಆ ಒಂದು ಗ್ರಾಮದಲ್ಲಿ ಜಕಣಾಚಾರಿ ಜನ್ಮ ತಾಳ್ತಾರೆ. ಜಯಂತಿಯ ಶುಭಾಶಯವನ್ನು ನಾನು ಎಲ್ಲರಿಗೂ ತಿಳಿಸ್ತೀನಿ. ಈಗ ನಾವು ಜಕಣಾಚಾರಿ ಅವರ ಒಂದು ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿದೆ ಅಂತಂದರೆ ಅವರ ಒಂದು ಜೀವನ ಶೈಲಿ ಮತ್ತು ಅವರ ಒಂದು ಕೆಲಸ ಕಾರ್ಯ ಆ ರೀತಿ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಅವರಿಂದ ನಾವು ಪ್ರೇರಣೆ ತಗೊಂಡು ಅದನ್ನು ನಮ್ಮ ಜೀವನದಲ್ಲಿ ಅವರ ಒಂದು ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಥರ ಒಂದು ಮಹತ್ವದ ಜಯಂತಿಗಳನ್ನ ಆಚರಿಸ್ಕೊಂಡೇ ಬಂದಿದೆ. ಅದೇ ರೀತಿ ನಾವು ಅಮರಶಿಲ್ಪಿ ಜಕಣಾಚಾರಿ ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ ಈಗ ಸಾಕಷ್ಟು ಅವರ ಒಂದು ಹಿಸ್ಟ್ರಿನ ಹೇಳಿದ್ದಾರೆ. ಆದರೆ ಅದರಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಅಂಶ ನಾವೇನು ಗಮನಿಸಬೇಕು ಅಂತಂದರೆ ಅವರು ಮದುವೆ ಆಗಿರ್ತಾರೆ. ಆದರೆ ಅವರು ಮದುವೆ ಅಂದರೆ ಆ ಸಂಸಾರ ಬೇಡ ಅಂತ ಹೇಳಿ ಅವರ ಒಂದು ಕೆಲಸ ಏನಿರುತ್ತೆ ಅದಕ್ಕೆ ಅವರು ಮಹತ್ವ ಕೊಟ್ಟು ಆ ಸಂಸಾರವನ್ನೇ ತೊರೆದು ಅವರು ಆ ಕೆಲಸದ ಕಡೆಗೆ ಅವರ ಎಂಟೈರ್ ಅಂದರೆ ಇಡೀ ಜೀವನ ಇನ್ನು ಉಳಿಕೆ ಜೀವನ ಏನಿರುತ್ತೆ ಆ ಒಂದು ಕೆಲಸಕ್ಕೆ ಅವರು ಮುಡಿಪಾಗಿರ್ತಾರೆ. ಅಂತಂದರೆ ಅವರು ಕೆಲಸವನ್ನು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ಕೆಲಸ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಅದೆಲ್ಲ ಸೆಕೆಂಡ್ರಿ, ಕೆಲಸನೇ ಅಷ್ಟು ಪ್ರಾಮುಖ್ಯತೆ. ಮತ್ತೊಂದು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನು ಅಂತಂದರೆ ಇವಾಗ ಕೈದಳ ಅಂತಂದ್ಬಿಟ್ಟು ಅಲ್ಲಿ ಕೈದಳ ಅಂತ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಯಾಕೆ ಕೈದಳ ಅಂತ ಹೆಸರು ಬಂತು ಅಂತಂದರೆ ಈಗ ನಾನು ಹೇಳಿದೆ ಅವ್ರ ಕೆಲಸನೇ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂದರೆ ಅವರು ಒಂದು ಕೆತ್ತನೆ ಮಾಡಿರ್ತಾರೆ. ಅಂದರೆ ಆವಾಗ ಅವರು ಮಗನೇ ಅದಕ್ಕೆ ಆ ಕೆತ್ತನೆಯಲ್ಲಿ ಕೆಲವೊಂದು ಪ್ರಶ್ನೆ ಮೂಡಿಸಿದಾಗ ಅವ್ರು ಹೇಳ್ತಾರೆ ಆ ಥರ ಏನಾದರೂ ಅದರಲ್ಲಿ ಲೋಪದೋಷ ಏನಾದರೂ ಇತ್ತು ಅಂತಂದರೆ ನನ್ನ ಕೈ ಬಲಗೈನೇ ನಾನು ಕಟ್ ಮಾಡಿಕೊಟ್ಬಿಡ್ತೀನಿ ಅಂತ. ಆಗ ಅವರು ಮಗನೂ ಕೂಡ ಅದನ್ನು ಎಲ್ಲಿ ಅದು ದೋಷ ಇದೆ ಅಂತಂದ್ಬಿಟ್ಟು ಅದನ್ನು ತೋರಿಸ್ತಾರೆ. ಅದು ನಿಜನೇ ಆಗಿರ್ತದೆ. ಆ ಟೈಮ್ನಲ್ಲಿ ಅವರು ಅವರ ಕೈಯನ್ನೇ ಬಲಗೈನೇ ಕಟ್ ಮಾಡ್ತಾರೆ. ಅಂತಂದರೆ ಅವ್ರ ಕೆಲಸಕ್ಕೆ ಅಷ್ಟು ಪ್ರಾಮುಖ್ಯತೆ ಅವ್ರ ಜೀವನದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಆ ಒಂದು ಇನ್ಸಿಡೆಂಟಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು ಅವರ ಒಂದು ಮಾತು ಹೇಳಿದ್ರು, ಬಹಳ ಒಂದು ಅದ್ಭುತವಾದ ಮಾತದು. ಯಾಕಂತಂದರೆ ಇವತ್ತು ಅವರು ಇಲ್ಲ, ಇಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲ. ಆದರೆ ಅವರ ಒಂದು ಜೀವನ ಶೈಲಿಯಾಗಿರಲಿ, ಅವರ ಒಂದು ಕಾರ್ಯಕ್ಕೆ ಒತ್ತು ಕೊಟ್ಟಿರೋದಾಗಿ ನಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತಂದರೆ ಅವರು ಎಲ್ಲೆಲ್ಲಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಆ ಒಂದು ದೇವಾಲಯಗಳಾಗಿರಬಹುದು, ಅವರ ಒಂದು ಶಿಲ್ಪಕಲೆ ಎಲ್ಲೆಲ್ಲಿ ಶಿಲೆಗಳಿದ್ದಾವೆ ಅಲ್ಲಿ ನಮಗೆ ಅದು ಕಾಣಿಸುತ್ತೆ. ಇವತ್ತು ನಾವು ನಮ್ಮ ಒಂದು ಹಿಸ್ಟ್ರಿ, ನಮ್ಮ ಏನು ಹಿಸ್ಟ್ರಿನ ನಾವು ಮರ್ತು ಬಿಟ್ಟಿರ್ತೀವಿ. ನಾವು ಇವಾಗ ಬುಕ್ಸಲ್ಲಿ ಓದಬಹುದು, ಬಟ್ ನಾವು ಕೆಲವೊಂದೊಂದು ಸಲ ದೇವಾಲಯದಲ್ಲಿ ಹೋದಾಗ ಆ ಒಂದು ಪೌರಾಣಿಕ ಕಥೆಯನ್ನೇ ಒಂದು ಕೆತ್ತಿರ್ತಾರೆ. ಸೊ ಅದು ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಒಂದು ಕಷ್ಟವಾದ ಕೆಲಸ. ಅದನ್ನು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅವರು ದಿನನಿತ್ಯ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿ ಅವರ ಒಂದು ಆ ಒಂದು ಏನು ಮಹತ್ವದ ಕೆಲಸ ಅವ್ರ ಜೀವನದಲ್ಲಿ ಮಾಡಿರೋ ಅಂಥ ಕೆಲಸ ಅಷ್ಟು ಒಂದು ನಾವು ಕೂಡ ನಮ್ಮ ಒಂದು ವರ್ಕ್ ಕಲ್ಚರಲ್ಲಿ ಅದೇ ಥರದ ಒಂದು ಶ್ರದ್ಧೆ ಭಕ್ತಿಯನ್ನು ತೋರಿಸ್ಬೇಕು. ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಅವರ ಒಂದು ಆವಾಗ ನಾವು ಅವ್ರನ್ನ ನಮ್ಮ ಜೀವನದಲ್ಲಿ ಜೀವಂತವಾಗಿ ಇಡೋಕ್ಕೆ ಸಾಧ್ಯ ಆಗಿರ್ತದೆ.
ಎಲ್ಲರಿಗೂ ಮತ್ತೊಮ್ಮೆ ನಾನು ಹೊಸ ವರ್ಷದ ಒಂದು ಶುಭಾಶಯಗಳನ್ನ ಕೂಡ ನಾನು ಈ ಸಮಯದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಗೆ ಒಂದು ಕಿವಿ ಮಾತು ಏನು ಅಂತಂದರೆ, ನಮ್ಮ ಜೀವನವನ್ನು